ಊರ್ನಾಗೆ ನರ್ಸ್ ಆಗ್ಲಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಯಾರು ಏನೇ ಆಗ್ಲಿ ಈ ಗೋವಿಂದನು ಕೊಡೋ ಮಾಮೂಲ್ನ ಕೊಟ್ಟೆ ಕೊಡ್ಬೇಕು ಅಂತಾದ್ರಾಗೆ ನಿನ್ನ ತಂಗಿ ನರ್ಸ್ ಕೆಲ್ಸಕ್ಕೆ ಸೇರಿ 3 ತಿಂಗಳಾಗಿದೆ. ಮೊದಲನೇ ತಿಂಗಳು ನನ್ನ ಮಾಮೂಲೆ ಕಟ್ಟಿಲ್ಲ, ಅದಕ್ಕೆ ಫೈನ್ ಸೇರಿಸಿ 3,000 ಕಟ್ಬೇಕು. 3,000 ಕೊಟ್ರೆ ನಿನ್ ತಂಗಿನ ಬಿಟ್ಬಿಡ್ತೀನಿ. ನೀ ಹೇಳ್ದಾಗೆ ಕೊಟ್ಬಿಡ್ತೀವಿ, ಸ್ವಲ್ಪ ಅವಕಾಶ ಕೊಡು, ನನ್ ತಂಗಿನ ಬಿಟ್ಬಿಡು. ಇನ್ನು 3 ಗಂಟೆ ಒಳಗಾಗಿ 3,000 ತಂದು ಕೊಟ್ರೆ ಥಟ್ ಅಂತ ಬಿಟ್ಬಿಡ್ತೀನಿ ನಿನ್ ತಂಗಿನ. ಏನ್ರಪ್ಪ? ಇಲ್ಲ ಅಂದ್ರೆ ನಿನ್ನ ತಂಗಿ ಜೊತೆ 3 ದಿನ ಸುಖವಾಗಿ ಕಳೆದು 3,000ಕ್ಕೆ ಆ ಸುಖನ ಜಮಾ ಮಾಡ್ಕೋತೀನಿ. ಬೇಡ ಗೋವಿಂದ, ನನ್ ತಂಗಿ ಬಾಳ ಹಾಳು ಮಾಡ್ಬೇಡ, ಅವಳ ಬಿಟ್ಬಿಡು. ಅದು ನಿನ್ ಕೈಲೈತೆ ಕಣವ. ಊರಾಚೆ ಇರೋ ತೋಪಿಂತಾವ 3 ಗಂಟೆವರೆಗೂ ಕಾಯ್ತಾ ಇರ್ತೀನಿ. 3 ಗಂಟೆ ಕಳೆದು 1 ನಿಮಿಷಕ್ಕೆ ಸೋಬ್ನಕ್ ರೆಡಿ ಆಗ್ತೀನಿ. ಹೆಂಗೆ? ಇನ್ಸ್ಪೆಕ್ಟರ್ ಸರ್ ಅವ್ರಿಲ್ಲಮ್ಮ. ಹೆಡ್ ಕಾನಿಸ್ಟೇಬಲ್ ಅವರು ಇಲ್ಲಮ್ಮ. ಎಸ್ ಐ ಅವ್ರ ಜೊತೆಗೆ ಡಿಐಜಿ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ನೋಡಮ್ಮ, ಊರಿಗೆ 4 ದಿಕ್ಕುಗಳಿದ್ದ ಹಾಗೆ ಸದ್ಯಕ್ಕೆ ಈ ಸ್ಟೇಷನ್ಗೆ ನಾವು 4 ಜನನೇ ದಿಕ್ಕು. ನಾನು ತಿಮ್ಮಪ್ಪ, ನಾನ್ ರಾಗಪ್ಪ, ನಾನ್ ಕೃಷ್ಣಪ್ಪ, ನಾನ್ ಶಿವಪ್ಪ. ಹೇಳಮ್ಮ, ಏನಾಗ್ಬೇಕು ನಿಂಗೆ? ಸರ್, ನನ್ ತಂಗಿನ ಗುಂಡ ಗೋವಿಂದ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಹ್ಞೂ ಸರ್. ಆಕ್ಷನ್ ತಗೋಬೇಕಾದ್ರೆ ದೊಡ್ಡ ಆಫೀಸರ್ಗಳ ಪರ್ಮಿಷನ್ ಬೇಕು. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ ನೀವು? ಈಗ ನೀನ್ ಕಂಪ್ಲೇಂಟ್ ಕೊಡೋಕ್ ಬಂದಿದ್ದೀಯಾ? ಇಲ್ಲ, ನಿನ್ ತಂಗಿನ ಕಾಪಾಡ್ಕೊಳಕ. ಕಂಪ್ಲೇಂಟ್ ಕೊಡಕಾದ್ರೆ ನಾವು 4 ಜನ ಓಕೆ, ಕಾಪಾಡೋಕಾದ್ರೆ ನಾವು 4 ಜನನು ನಾಟ್ ಓಕೆ. ಎಂಥ ಗಂಡಸ್ರಯ್ಯ ನೀವು? ತಿಮ್ಮಪ್ಪ, ರಾಗಪ್ಪ, ಕೃಷ್ಣಪ್ಪ, ಶಿವಪ್ಪ ಅಂತ ದೇವ್ರ ಹೆಸರಿಟ್ಕೊಂಡು ಪವಿತ್ರವಾದ ಕಾಕಿ ಬಟ್ಟೆ ಮೈ ಮೇಲೆ ಹಾಕೊಂಡು ಆಪತ್ನಲ್ಲಿರೋ ಒಂದು ಹೆಣ್ಣನ್ನ ಕಾಪಾಡಕ್ಕಾಗಲ್ಲ ಅಂತಿರಲ್ಲ. ನೋಡಮ್ಮ, ದೇವ್ರ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನಾವು ದೇವ್ರಾಗೋಲ್ಲ. ಕಾಕಿ ಬಟ್ಟೆ ಹಾಕೊಂಡಿರೋ ನಮ್ಮಂತವ್ರಿಗೆ ಕಾಪಾಡೋ ಶಕ್ತಿನೂ ಇರಲ್ಲ. ಸತ್ಯ ಏನು ಅಂದ್ರೆ ಟೋಪಿ ತೆಗೆದಿಟ್ಟು ಹೇಳೋ ಅಂತ ನಿಜಾಮ್ಮ ಇದು. ಕಾನೂನಿನ ಪ್ರಕಾರ ನಿಮ್ ತಂಗಿನ ಕಾಪಾಡ್ಬೇಕು ಅಂದ್ರೆ SI ಸಿಗೋದು ಮಧ್ಯಾಹ್ನ. ಹಾಗಾದ್ರೆ ನನ್ ತಂಗಿನ ಕಾಪಾಡ್ಕೊಳ್ಳೋ ದಾರಿ? ಅರ್ಜೆಂಟ್ ಆಗಿ ನಿನ್ ತಂಗಿಯನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಇಲ್ಲಿಂದ ನೆಟ್ ಹೋಗಿ ರೈಟಿಗೆ ತಿರುಗು, ಅಲ್ಲೇ ಇದೆ ಒಂದ್ ಗ್ಯಾರೇಜು. ಆತ ಬರೀ ಕಾರ್ ಮಾತ್ರ ಅಲ್ಲಮ್ಮ, ಇಂಥ ಪೇಟೆ ರೋಡಿಗಳನ್ನ ಬಂಬಾಟಾಗಿ ರಿಪೇರಿ ಮಾಡ್ತಾನೆ. ಯಾರವನು? ಗೂಂಡಾಗಳಿಗೆಲ್ಲ ದಾದ, ದಿಕ್ಕಿಲ್ದವರಿಗೆಲ್ಲ ದೇವ, ಸಹಾಯ ಬೇಡವರಿಗೆ ಕರ್ಣ. ಹೋಲ್ಸೇಲ್ ಕರ್ನಾಟಕಕ್ಕೆ ಕರುಣಾಮಯಿ. ಪ್ರತಾಪ್, ಇದು ಕೇವಲ ಅರ್ಧ ಗಂಟೆ ಮಾತ್ರ ಉಳಿದಿದೆ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೋತೀರಿ, ನನ್ ತಂಗಿ ಮಾನ ಉಳಿಸಿ. ಬಾರೆ ನನ್ನ ಮುದ್ದಿನ ರಾಣಿ. ಬಿಟ್ಬಿಡು, ನನ್ ಬಾಳ್ ಹಾಳ್ ಮಾಡ್ಬೇಡ, ನಿನ್ ಕಾಲಿಗೆ ಬೀಳ್ತೀನಿ, ನನ್ ಬಿಟ್ಬಿಡು. ಏಯ್, ಇಂಥ ಹಳೆ ಡೈಲಾಗ್ ಎಲ್ಲ ನನಗ್ ಸೂತ್ರ ಮಿಡ್ಸಕ್ಕಿಲ್ಲ. ಪುಸುಕ್ಕಂತ ಮೇಲೆದ್ದು ಕಸಕ್ಕಂತ ಕಿಸ್ಕೊಡು ಕೆನ್ನೆಗೆ, ಮತ್ ನಿಂದ ಕಸಕ್ಕಂತ ಮಂಚದ ಮೇಲೆ ಜಾರ್ ಬಿಡ್ತೀನಿ. ಹೆಂಗೆ? 1 2 3. ಯಾರೋ ನೀನು? ಮನುಷ್ಯತ್ವಕ್ಕೆ ಮಂಜಿನ ಹಾಕಿ ಕರ್ಗೋನು. ನಿನ್ನಂಥ ರಾಕ್ಷಸರಿಗೆ ಶಿಕ್ಷೆನ ಬಕ್ಷಿಸ ಕೊಡೋನು. ನೀನೇನ್ ಜಗದೇಕ ವೀರನಾ? ಯಾಕೆ ಅನುಮಾನನ? ತಗೋ ಸ್ಯಾಂಪಲ್. ಗುರು, ಇದೊಂದ್ಸಲ ಬಿಟ್ಬಿಡು ಗುರು. ಇನ್ನೊಂದ್ ಕಿತ ನಿನ್ನ ಮುಖ ತೋರಿಸ್ದಂಗೆ ಕಾಡ್ನಲ್ಲಿ ತಲೆ ಮರ್ಸ್ಕೊಂಡಿರ್ತೀನಿ ಗುರು. ಗುರು, ಓಹೋ, ಬಂದ್ರ? ಬನ್ನಿ 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 ಬನ್ನಿ. ಎಲ್ಲಾ ಮುಗಿದ್ಮೇಲೆ ಕೊನೆಯಲ್ಲಿ ಬರ್ತೀರಾ. ಈಗೇನಿದು ಸ್ವಲ್ಪ ಬೇಗ ಬಂದಿದ್ದೀರಲ್ಲ. ತಿಮ್ಮಪ್ಪ, ರಾಗಪ್ಪ, Yes, sir. ಎಲ್ಲರನ್ನು ಹಿಡ್ಕೊಂಡು ವ್ಯಾನ್ ತೊಂಬಿ. ಗೋವಿಂದ, ಈ ವ್ಯಾನ್ ನಲ್ಲಿ ಇದ್ರೆ ಆನಂದ. ಹೋಗಪ್ಪ. ನೀವು ಸಮಯಕ್ಕೆ ಸರಿಯಾಗಿ ಬರ್ದೇ ಹೋಗಿದ್ರೆ ನನ್ ಮಾನ ಪ್ರಾಣ 2 ಹಾಳಾಗ್ ಹೋಗಿರೋದು. ಓಕೆ, ಸೊ ನಾ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದಿ? ನಡಿ.
ನಾನಾ ಎಲ್ಲಿಗೆ? ಲಾಕಪ್ಗೆ. ಏನ್ ಹೆಡ್ಡು, ನ್ಯಾಯಕ್ ನ್ಯಾಯ ಕೊಟ್ಟವನ್ನ ಹೊಗಳೋದ್ ಬಿಟ್ಬಿಟ್ಟು ಲಾಕಪ್ ಬಾ ಅಂತ ಕರಿತಾ ಇದೆಯಲ್ಲ, ಇದು ನ್ಯಾಯಮಯಮಯಮಯೋ ಅನ್ಯಾಯಮಯಮಯಮಯಮೋ? ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಅದು ಕೋರ್ಟ್ ಇದೆ, ಕಾನೂನು ಇದೆ. ಹತಯವಾನ ನಡಿಯಯ್ಯ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ, ಹೇಗ್ ಬನ್ನಿ ಸರ್. ನೀವು ಈ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಸರ್. ಬೇಡ 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 ಬೇಡ, ಅದು SI ಅಣ್ಣ ಅವ್ರದ್ದು. ಆಮೇಲೆ ಅವ್ರು ಬಂದ್ ಕೂಡ್ಲೆ ಮುಖ ಉದಿಸ್ಕೊಂಡು ರೂಲ್ಸು ಗೀಲ್ಸು ಅಂತ ಶಂಕ ಹೊಡೆದ್ ಬಿಡ್ತಾರೆ ಅಲ್ವಾ ಹೆಡ್? ಅರ್ಥ ಆಯ್ತು. ನೀವು ಕೂತ್ಕೋಬಹುದು ಸರ್. ಗುರು, ಅವನ್ಗೇನೆ ಸ್ಪೆಷಲ್ ಮರ್ಯಾದೆ ತೋರಿಸೋದು. ಅವನು ಬೆಂಚ್ ಮೇಲೆ ಕೂರ್ಸಯ್ಯ. ಏನ್ ಹೆಡ್ಡು, ಕುದುರೆನು ಕತ್ತೆನು ಒಂದೇ ಜಾಗದಲ್ಲಿ ಕಟ್ಟು ಅಂತ ಹೇಳ್ತಿದ್ಯಲ್ಲ ನೀನು? ಇದು ಪೊಲೀಸ್ ಸ್ಟೇಷನ್, ಡ್ಯೂಟಿಲಿರೋ ಪೊಲೀಸ್ನವನ ನೀನು ಅವನು ಅಂತ ಕರೆಯೋದು ಕಾನೂನು ವಿರುದ್ಧ ಅಂತ ಗೊತ್ತಿಲ್ಲ ನಿನ್ಗೆ? ಗೊತ್ತು. ಪ್ರೀತಿ ಇದ್ ಕಡೆ ಸಲಿಗೆ ಜಾಸ್ತಿ ಇರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಸರಿ ಸರಿ, ಅಲ್ಲಮ್ಮ, ಅಂತ ಆಪತ್ತಿನ ಸ್ಥಿತಿ ಬಂದಾಗ ನೇರ ಪೊಲೀಸ್ ಸ್ಟೇಷನ್ ಬರೆದು ಬಿಟ್ಟು ಇವನ ಹತ್ರ ಯಾಕೆ ಹೋಗ್ಬೇಕಾಯ್ತು? ಹೆಡ್ಡು, ನಾನೊಂದ್ ಮಾತು ಹೇಳ್ತೀನಿ, ದಯವಿಟ್ಟು ಏನು ತಿಳ್ಕೊಬಾರ್ದು. ತಪ್ಪು ನಡೆಯೋ ಜಾಗದಲ್ಲೆಲ್ಲ ತಟ್ಟಂತ ಪೊಲೀಸ್ನವ್ರು ಬಂದು ಕಾಪಾಡಿದ್ರೆ ಜನ ಎಲ್ಲ ದೇವಸ್ಥಾನಕ್ಕೋ ಚರ್ಚ್ಕೋ ಮಸೀದಿಗೋ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎಲ್ಲರೂ ಪೊಲೀಸ್ ಸ್ಟೇಷನ್ ಬಂದು SI ಅವರಿಗೆ ತೆಂಗಿನಕಾಯಿ ನೈವೇದ್ಯ ಮಾಡಿ ಈ ಕಾನ್ಸ್ಟೇಬಲ್ ಗಳಿಗೆ ಆರತಿ ಎತ್ತಿರೋರು. ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮಂಗಳಾರತಿ ತಟ್ಟೆಗೆ ಚಿಲ್ಲರೆ ಕಾಸಾದ್ರೂ ಬೀಳ್ತಿತ್ತು. ಮುಚ್ಚಯ್ಯ ಬಾಯ್ನ. ಎಲ್ಲೋ ಒಬ್ಬ ಮುಟ್ಟಾಳ ಮಾಡ್ದ ಅಂತಂದ್ರೆ ಎಲ್ರು ಹಾಗೆ ಇರ್ತಾರಂತ ತಿಳ್ಕೊಬೇಡ. ನಾನ್ ಯಾಕೆ ತಿಳ್ಕೊಳ್ಳಿ, ನನಗ್ ಗೊತ್ತಿಲ್ವಾ? ಈ ಊರಿನ ಬೆಸ್ಟ್ SI ಅಂದ್ರೆ ಯಾರು? ಅಶೋಕ್ ಕುಮಾರ್. ಗುಡ್ ಈವ್ನಿಂಗ್ ಸರ್. ಅಣ್ಣ, ನಂದು ಒಂದ್ ನಮಸ್ಕಾರ ಇಟ್ಕೊಳ್ಳಿ. ನಮಸ್ಕಾರ. ನೀನ್ ಯಾಕೆ ಇಲ್ಲಿದ್ಯಾ? ನಾನೇನ್ ಮಾಡ್ಲಿ, ಗುರು ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಕರ್ಕೊಂಬಂದ್ರ? ನೀನೇನಂತ ತಪ್ಪು ಮಾಡ್ದೆ? ಊರಾಚೆ ಇರೋ ತೋಪ್ನಲ್ಲಿ ಈ ಗೋವಿಂದ್ ಜೊತೆ ಭಯಂಕರವಾಗಿ ಹೊಡೆದಾಡ್ತಿದ್ದೆ ಸರ್. ದಯವಿಟ್ಟು ಕ್ಷಮಿಸಿ ಸಾರ್. ನಾನೇ ಸ್ವತಃ ಹೋಗಿ ಇವ್ರನ್ನ ಬೇಡ್ಕೊಂಡಿದ್ದಕ್ಕೆ ಈ ಗೋವಿಂದನಿಂದ ಹಾಳಾಗ್ತಿದ್ದ ನನ್ನ ತಂಗಿ ಶೀಲಾ ಉಳಿತು. ಗೊತ್ತಾಯ್ತಾ ಸರ್? ಇದ್ರಲ್ಲಿ ನಂದೇನ್ ತಪ್ಪಿದೆ? ಕಾನೂನ ಕೈ ತಗೊಂಡಿದ್ದು ತಪ್ಪಲ್ಲ. ಓಕೆ ಓಕೆ. ತಿಮ್ಮಪ್ಪ, ಎಸ್ ಸರ್. ಈ ರೋಡಿಗಳನ್ನ ಲಾಕಪ್ ತಳ್ಳಿ. ರಾಗಪ್ಪ, ಎಸ್ ಸರ್. ಇವ್ರ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿ. ಆಗ್ಲಿ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಎಸ್ ಸರ್. ಪೊಲೀಸ್ನವ್ರಿಗೆ ಪಬ್ಲಿಕ್ ಸಪೋರ್ಟ್ ಬೇಕು. ಒಬ್ಬ ವ್ಯಕ್ತಿ ಸಾಯ್ತಾ ಇದ್ರು ನಮಗೆ ಯಾಕೆ ಬೇಕು ಅಂತ ನೋಡ್ದ ಹಾಗೆ ಹೋಗೋ ಈ ಪ್ರಪಂಚದಲ್ಲಿ ಇನ್ನೊಬ್ರು ಆಪತ್ನಲ್ಲಿದ್ದಾರೆ ಅಂದ ತಕ್ಷಣ ಹೋಗಿ ಕಾಪಾಡದ ಇಂಥ ವ್ಯಕ್ತಿಗಳನ್ನ ನಾವು ಗೌರವಿಸ್ಬೇಕು. ಅಂದರೆ ಈತನ್ ಬಿಟ್ಬಿಡು ಅಂತ ಹೇಳ್ತಿದ್ದೀರಾ ಸರ್? ಎಸ್, ನೀವೇ ಸ್ವತಃ ನನ್ನ ಜೀಪ್ ನಲ್ಲಿ ಕರ್ಕೊಂಡು ಹೋಗಿ ಇವ್ರ ಗ್ಯಾರೇಜ್ ಬಿಟ್ಬಿಟ್ಟು ಬನ್ನಿ. ಸಾರ್, ಈತ ಇಟ್ ಈಸ್ ಮೈ ಆರ್ಡರ್. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ನಾ ಬರ್ತೀನಿ. ಓ, ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂತ ಹೇಳ್ಬಾರ್ದಲ್ಲ? ಓಕೆ, ಬಾಯ್ ಗುರು. ಬನ್ನಿ ಹೆಡ್ಡು, ಇದೇ ನಮ್ ಶೆಡ್ಡು. ಇಷ್ಟು ದೂರ ಟ್ರಬಲ್ ತಗೊಂಡ್ ಬಂದಿದ್ದೀರಾ, ಒಂದ್ ಕಪ್ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ನೋ, ಐ ಆಮ್ ಆನ್ ಡ್ಯೂಟಿ. ಹೆಡ್ಡು, ಟೀಗೆ ಏನ್ ಗೊತ್ತಾಗತ್ತೆ ನೀವು ಡ್ಯೂಟಿಲಿದ್ರು ಮಫ್ತಿದ್ರು ಅಂತ? ಹುಬ್ಳಿ ಬರೋ ಇಲ್ಲಿ. ಏನ್ ಮಾಡ್ತಿದ್ಯಾ? ಏನಿಲ್ಲ ಗುರು, ಆ ಟ್ಯೂಬ್ ಟೈರ್ ಇಂದ ಬತ್ತಾನೆ ಇಲ್ಲ ಗುರು. ಅದನ್ನ ಆಮೇಲೆ ಮಾಡುವಂತೆ, ಬೇಗ ಹೋಗಿ 3 ಸ್ಪೆಷಲ್ ಟೀ ತಗೊಂಬ ಹೋಗು. ಆಯ್ತು ಗುರು. ಈ ಟೈರು ಟ್ಯೂಬು ಇದ್ದ ಹಾಗೆ ಮನಸ್ಗೂ ಹಾಕೊಂಡಿರೋ ಬಟ್ಟೆಗೂ ಒಂಥರ ಸಂಬಂಧ ಇದೆ. ಹಾಗೆ ಅಂತೀರಾ? ಮನಸ್ಸು ಇಲ್ಲೇ ಇದ್ದು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದೆ, ಆದ್ರೆ ಹಾಕೊಂಡಿರೋ ಕಾಕಿ ಬಟ್ಟೆ ಬೇಡ ಅಂತ ಹೇಳ್ತಾ ಇದೆ ಅಲ್ವಾ? ಇಷ್ಟೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾವ್ದಾರೋ ಕಾರಿನ ಬಾರೆಟ್ ತೆಗೆದಿದ್ರೆ ಎಷ್ಟೋ ಕೆಲಸ ಆಗ್ತಿತ್ತು. ರಾಮಾಯಣದಲ್ಲಿ ರಾಮ ತಾನು ರಾಜ ಅನ್ನೋದನ್ನ ಮರ್ತು ಶಬರಿ ಕರಿತಿದ್ದ ಹಾಗೆ ಓಡೋಗಿ ಅವಳು ಕೊಟ್ಟ ಎಂಜಲ್ ಹಣ್ಣು ತಿಂದ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಈ ಕತೆ ಹೇಳ್ತಾ ಇದ್ರು. ಕೊಡೋರ್ ಮನಸ್ಸು ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಅವ್ರು ಕೊಡೋ ಆತಿಥ್ಯನ ತಿರಸ್ಕರಿಸಬಾರ್ದಂತೆ. ಈ ಮಾತನ್ನ ನಮ್ಮ ಅಪ್ಪನೇ ಹೇಳ್ತಿದ್ದ. ಈ ಕೊರತ ಅನುಭವಿಸೋ ಬದಲು ಬಾಯಿ ಮುಚ್ಕೊಂಡು ಕೊಟ್ಟಿ ಕುಡ್ಕೊಂಡು ಹೋಗೋದು ಒಳ್ಳೇದು. ಎಲ್ಲಿ ಟೀ? ಗುರು, ಬಿಸಿ ಬಿಸಿ ಟೀ. ನೀನ್ ಯಾಕೆ ಇಷ್ಟು ಸ್ಟ್ರಾಂಗ್ ಇದೀ ಅಂತ ಅನ್ನೋದು ಈಗ ಅರ್ಥವಾಯ್ತು. ದಿವಸಕ್ಕೆ 20 ಸಲ ಈ ತರ ಸ್ಟ್ರಾಂಗ್ ಮಸಾಲಾ ಟೀ ಕುಡಿಯೋದ್ರಿಂದಲೇ ನೀನ್ ಅನ್ಕೊಂಡ್ ಕೆಲಸ ಎಲ್ಲ ಸಾಧಿಸ್ತಿರೋದು. ನಮ್ಮ ಅಪ್ಪನೂ ಇದೇ ಮಾತು ಹೇಳ್ತಿರ್ತಾರೆ. ನೋಡು, ಅಪ್ಪ ಅಪ್ಪ ಅಂತ ಮಾತು ಹೇಳ್ತಾ ಇದ್ದಿ. ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೋ. ಏನು? ಕಾರು ಗೇರು ಹೋಯ್ತು ಅಂತಂದ್ರೆ ಮೆಕ್ಯಾನಿಕಲ್ ಶೆಡ್ಗಳಿವೆ, ಕೈಕಾಲು ಹೋಯ್ತು ಅಂತಂದ್ರೆ ಡಾಕ್ಟರ್ಗಳಿದ್ದಾರೆ, ಪ್ರಾಣ ಹೋಯ್ತು ಅಂತಂದ್ರೆ ತಂದೆಗೆ ಒಬ್ಬ ಮಗನೇ ಇರೋದಿಲ್ಲ. ಬರ್ತೀನಿ. ಎಂಥ ಡೈಲಾಗ್ ಹೊಡೆದ್ರು ಸಾಹೇಬ್ರು. ಅವ್ರು ಯಾರು? ನಮ್ ಫಾದರ್. ಫಾದರ್ ಅಂತೆ ಫಾದರ್ ಹತ್ರ ಮಾತಾಡೋ ರೀತಿ ಎಲ್ಲ ಮಾತಾಡಿದ್ದು. ಪ್ರತಿಯೊಂದಕ್ಕೂ ತಾನು ಹೇಳಿದ್ದೆ ಸರಿ, ತಾನು ಹಿಡಿದ ಮೂಲಕ್ಕೆ 3 ಕಾಲು ಅಂತ ವಾದ ಮಾಡ್ತಾನೆ. ರಾಸ್ಕಲ್ ಬಡವಲ್ ತಗೊಂಡು ಬಂದು ನೀರು ಕೊಡೋ. ನಾನು ಮಾಡ್ತೀನಿ ಬಿಡಿಪ್ಪ. ನಿನ್ ಸ್ಟೇಷನ್ SI
ಇಲ್ಲಿ ನನ್ನ ಮಗ ಹೇಳಿದ ಕೆಲಸ ಮಾಡು. ಅಶೋಕ್, ಅವ್ನು ತಪ್ಪು ಮಾಡಿದಾಗ ನೀ ತಿದ್ಬೇಕಪ್ಪ. ಅವ್ನು ದುಡುಕ್ದಾಗ ನೀನು ಬುದ್ಧಿ ಹೇಳ್ಬೇಕು. ಯಾಕಪ್ಪ ಅವನ ಮೇಲೆ ಅಷ್ಟು ಖಾರವಾಗಿದ್ಯಾ? ಒಂದ್ ಹೆಣ್ಣು ಆಪತ್ನಲ್ಲಿದ್ದಾಳೆ ಅಂತ ಗೊತ್ತಾದ್ಮೇಲೆ ಹೋಗಿ ಕಾಪಾಡೋದ್ರಲ್ಲಿ ತಪ್ಪೇನಿದೆ? ಆಹಾ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀನು ಅವನ ತಾಳಕ್ಕೆ ಸರಿಯಾಗಿ ತಾನ ಅಂತ ತಾಳ ಹಾಕ್ತಿದೀಯಾ? ನೀ SI ಆಗಿ ಯೂನಿಫಾರ್ಮ್ ನಲ್ಲಿ ಇದ್ದಾಗ ಈ ಮಾತು ಹೇಳಿದ್ರೆ ನಾ ಬಾಯಿ ಮುಚ್ಕೊಂಡು ತಪ್ಪಿರ್ತಿದ್ದೆ. ಯಾಕೆ ಇನ್ಸಬಾರ್ಡಿನೇಷನ್ ಆಗುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಬಾಯಿ ತೆಗೆದೇ ಹೋಯ್ತು ಅಂದ್ರೆ ಇರ್ರೆಸ್ಪಾನ್ಸಿಬಲ್ ಫಾದರ್ ಆಗ್ಬಿಡ್ತೀನಿ. ಯಾವ ಮುಟ್ಟಾಳ ತನ್ನ ತಲೆ ಗಟ್ಟಿಯಾಗಿದೆ ಅಂತ ತಲೆ ಚೆಚ್ಕೋತಾನೆ ಬಂಡೆಗೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಸಹಾಯಕ್ಕೆ ಬರೋದಿಲ್ಲ. ಮೊದ್ಲೇ ಅವ್ರ ರೌಡಿಗಳು. ಯಾವನಾರು ಒಬ್ಬ ಚಿನ್ನಿ ದಾಂಡ ಆಡ್ಬಿಡ್ತಾನಷ್ಟೇ. ಅವ್ರು ಚಿನ್ನಿ ದಾಂಡ ಆಡೋ ತನಕ ನಾವೇನ್ ಕಳ್ಳೆಪುರಿ ತಿಂತಾ ಇರ್ತೀವ? ನೀನ್ ಯಾವಾಗ್ಲೂ ಬಂತೆ? ಅದೇ ದುಡುಕ್ದಾಗ ಬುದ್ಧಿವಾದ ಹೇಳ್ಬೇಕು ಅಂತ ಅಣ್ಣನ ಹತ್ರ ಪಿಟೀಲ್ ಕುಯ್ತಾ ಇದ್ರಲ್ಲ, ಆಗ್ಲೇ ತಬಲಾ ಬಾರ್ಸಕ್ ನಾನು ಬಂದೆ. ನೋಡ್ದೇನೋ ಒಂದ್ ತಲಾರಟೆನಾ? ಎಷ್ಟೇ ಆಗ್ಲಿ ಅವನು ನಿನ್ನ ಮಗ ಅಲ್ವೇನಪ್ಪ? ಅಂದ್ರೆ ನಾನು ತಲಾರಟೆ ಮಾಡೋನು ಅಂತಲ್ಲ. ಅಲ್ಲಪ್ಪ, ಒಬ್ರು ಕಷ್ಟದಲ್ಲಿರುವಾಗ ಓಡ್ ಹೋಗಿ ಕಾಪಾಡದೆ ನಮ್ ತಂದೆ ಏನ್ ತಿಳ್ಕೊತಾರೋ, ನಮ್ಮ ಅಣ್ಣ ಏನ್ ತಿಳ್ಕೊತಾರೋ, ಪಕ್ಕದ ಮನೆ ಚಿಕ್ಕಮ್ಮ ಏನ್ ತಿಳ್ಕೊತಾಳೋ ಅಂತ ಹೆದರ್ತಾ ಕೂತ್ಕೊಳ್ಳೋ ಹೇಳಿಯಲ್ಲಪ್ಪ ಈ ನಿಮ್ ಮಗ. ಸಾಹಸಾನೇ ನನ್ನ ಬಲ, ಧೈರ್ಯನೇ ನನ್ನ ಕುಲ, ಅಂದ್ಕೊಂಡಿದ್ದನ್ನ ಅಂದ್ಕೊಂಡಾಗ ಸಾಧಿಸೋದೇ ನಮ್ಮ ಜಾತಿ ಗುಣ. ಪ್ರತಾಪ್, ಆಗ ನೀವು ಧೈರ್ಯ ಮಾಡದೆ ಹೋಗಿದ್ದಿದ್ರೆ ನಾನು ನನ್ನ ತಂಗಿ ಹೀಗೆ ಇಲ್ಲಿ ಸಂತೋಷವಾಗಿ ಬರೋಕ್ ಆಗ್ತಿರ್ಲಿಲ್ಲ. ತಗೊಳ್ಳಿ, ಏನಮ್ಮ ಇದೆಲ್ಲ? ನಮ್ ಪ್ರೀತಿಯ ಕಾಣಿಕೆ. ಅಯ್ಯಯ್ಯೋ, ಅದನ್ನ ತಗೊಂಡ್ರೆ ನಾನು ಲಂಚ ತಗೊಂಡಂಗಾಗತ್ತೆ. ನೀವು ಬೆಳಗ್ಗೆ ಬಂದು ನಿಮ್ಮ ತಂಗಿನ ಕಾಪಾಡು ಅಂತ ಕೇಳಿದಾಗ ನಿಮ್ಮ ಕಣ್ಣಲ್ಲಿ ತಂಗಿ ವಾತ್ಸಲ್ಯ ಉಗ್ತಾ ಇದ್ದದನ್ನ ಗುರುತಿಸ್ದೆ. ಎರಡರಷ್ಟು ನಾನು ಅನುಭವಿಸ್ದೆ. ಯಾಕೆ ಗೊತ್ತಾ? ತಂಗಿ ಇರೋ ನಿಮಗೆ ತಂಗಿ ವಾತ್ಸಲ್ಯ ಅನ್ನೋದು ಒಂದು ಅನುಭವ, ತಂಗಿ ಇಲ್ದಿರೋ ನಮ್ಗೆ ಅದು ಬರೀ ಕಲ್ಪನೆ ಅಷ್ಟೇ. ನಮ್ ಹೃದಯದಲ್ಲಿ ಅಡಗಿರೋ ಕೃತಜ್ಞತೆನ ಪೂರ್ತಿ ಹೇಳಕ್ಕಾಗಲ್ಲ. ಅದಕ್ಕೆ ನನಗಿಂತ ಚಿಕ್ಕವರಾದದಕ್ಕೆ ಕೈ ಮುಗ್ದು ಹೇಳ್ತಿದ್ದೀನಪ್ಪ. ನಾವಿನ್ ಬರ್ತೀವಿ. ಏನಪ್ಪ, ಈಗ್ಲೂ ನಾನು ಮಾಡಿದ ತಪ್ಪು ಅನ್ನೋ ನಿರ್ಧಾರನೇ ತಗೋತೀರಾ? ತಗೋತೀನಿ. ನಿರ್ಧಾರ ಅಲ್ಲ, ನನ್ನ ಮನಸ್ಕಾಗಿರೋ ಸಂತೋಷ ವ್ಯಕ್ತಪಡಿಸೋದಕ್ಕೆ ಇದನ್ನು ತಗೋತೀನಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಏನಪ್ಪ ಇದು? ಬಂಜರು ಭೂಮಿಯಾಗಿರೋ ಈ ಮನೆ ಟೆಲಿಫೋನ್ ನಲ್ಲಿ ಬೆಳಗ್ಗೆನೆ ಹೆಣ್ಣಿನ ಧ್ವನಿ. ಯಸ್, ಅಶೋಕ್ ಡಿಯರ್, ನಾನ್ರಿ ನಿಮ್ ಲಾವಣ್ಯ ಮಾತಾಡ್ತಿರೋದು. ಲಾವಣ್ಯನ? ಆಗ್ಲೇ ಮರ್ತ್ಬಿಟ್ರಾ? ನೀವ್ ಎಷ್ಟೇ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆಗಿದ್ರು ನಿಮ್ ಪೊಲೀಸ್ ಡ್ಯೂಟಿಲ್ ಮುಳುಗಿ ನಮ್ ಲವ್ ಡ್ಯೂಟಿ ಮರ್ತ್ ಹೇಗ್ರಿ? ಅಲ್ಲ ರೀ, ಪ್ರತಿ ಶುಕ್ರವಾರ ಬೆಳಿಗ್ಗೆ ನೀನೇ ಫೋನ್ ಮಾಡು ಅಂತ ಹೇಳಿ ನೀವೇ ತಾನೇ ಕಂಡೀಷನ್ ಹಾಕಿದ್ದು. ಅಷ್ಟು ಬೇಗ ಮರ್ತ್ಬಿಟ್ರಾ? ಓಹೋ, ಅರ್ಥ ಆಯ್ತು. ಅಣ್ಣನ ಟೆಲಿಫೋನ್ ಬಂದಿದೆ, ಅದ್ಯಾರೋ ಲಾವಣ್ಯ ಅಂತೆ. ಹಲೋ ಅದ್ಕೆ, ಡೋಂಟ್ ವರಿ, ಸ್ವಲ್ಪ ಲೈನ್ ನಲ್ಲೇ ಇರಿ. ಅದ್ಕೆ ಹ್ಯಾಟ್ಸ್ ಆಫ್ ನಿಮ್ಗೆ, ಹ್ಯಾಟ್ಸ್ ಆಫ್. ಯಾಕೆ? ಕಾಕಿ ಬಟ್ಟೆ ಹಾಕೊಂಡು ಕಲ್ಲು ಬಂಡಿ ಆಗಿದ್ದ ನಮ್ಮ ಮಣ್ಣನ್ನ ನೈಸ್ ಮಾಡಿ ಐಸ್ ಕರಗಿಸ್ಬಿಟ್ರಲ್ಲ, ಅದಕ್ಕೆ ನಿಮ್ಗೆ ಶುಕ್ರಿಯಾ ಬಾಬಿ. ಆಮೇಲೆ ಲಾವಣ್ಯ, ಒಂದ್ ನಿಮಿಷ. ಪ್ರತಾಪ್, ಕೊಡೋ ಕಾಫಿ ಯಾಕೆ? ಅದಕ್ಕೆ ಕೊಡ್ತಾಳಲ್ಲ ಅಮೃತನ, ಅದನ್ನ ಇಸ್ಕೋ. ಪ್ರತಾಪ್, ಈ ವಿಷಯ ಅಪ್ಪನಿಗೆ ಹೇಳ್ಬೇಡ ಕಣ. ಸುಮ್ನೆ ಹಾಗೆ ಹೇಳಿದ್ರೆ ಬಿಟ್ಬಿಡ್ತೀವಾ? ತಮ್ಮಯ್ಯ ಅನ್ಬೇಕು. ನಿನ್ ದಮ್ಮಯ್ಯ, ಈ ವಿಷಯ ಹೇಳ್ಬೇಡ ಕಣ. ಓಕೆ, ನಾನ್ ಕನ್ಸಿಡರ್ ಮಾಡ್ತೀನಿ, ನೀ ಕಂಟಿನ್ಯೂ ಮಾಡು. ಥ್ಯಾಂಕ್ ಯು. ಹಲೋ ಲಾವಣ್ಯ, ನನ್ನ ತಮ್ಮ. ಏನ್ ಅಶೋಕ್, ನಿಮ್ ತಮ್ಮನ ಹತ್ರ ಏನಾದ್ರು ಹುಚ್ಚುಚ್ಚಾಗಿ ಮಾತಾಡಿದ್ನಾ? ನೋನು, ಅವನು ನಮ್ಮ ಅಪ್ಪನ ನ್ಯೂಸ್ ಪೇಪರ್ ಇದ್ದ ಹಾಗೆ. ಅವನ್ ಕಿವಿಗೆ ಬಿದ್ರೆ ನಮ್ ವಿಷಯ ಪಬ್ಲಿಕ್ ನೋಟಿಸ್ ಬಿದ್ದ ಹಾಗೆ. ತಗೊಳ್ಳಿಪ್ಪ ಕಾಫಿ. ಯಾಕೋ ಒಂಥರ ಇದೆ. ಯಾಕೋ? ಮತ್ತಿನ್ನೇನು, ಎಷ್ಟು ದಿನ ಅಂತ ನಾನೇ ಕಾಫಿ ಮಾಡಿ ತಂದ್ಕೊಡೋದು? ನನಗೂ ಒಲೆ ಮುಂದೆ ಕೂತ್ಕೊಂಡು ಅಡಿಗೆ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ. ಸರಿ, ಇನ್ಮೇಲೆ ನೀನೇನು ಮಾಡಬೇಡ, ನಾನೇ ಮಾಡ್ತೀನಿ. ಚೇ, ಏನಪ್ಪ ನೀವು ಈ ವಯಸ್ಸಲ್ಲಿ ನಿಮ್ ಕೈಲಿ ಅಡಿಗೆ ಮಾಡ್ಸೋದಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ಆದಷ್ಟು ಬೇಗ ನಿಮ್ ಹಿರಿ ಮಗನ್ಗೆ ಒಂದ್ ಮದುವೆ ಮಾಡ್ಬಿಡಿ. ಅದಕ್ಕೆ ಲೈನ್ ಅಲ್ಲಿ ಇದ್ದಾಳೆ,
ನಿಮ್ಮ ಕಮಿಷನ್ಗೆ ಟೆಲಿಫೋನ್ ಬಿಲ್ ಕೂಡ ಕಡಿಮೆ ಆಗುತ್ತೆ. ಅತ್ತಿಗೆ ಲೈನ್ನಲ್ಲಿ ಇದ್ದಾಳೆ, ಕಮಿಷನರ್ ಫೋನ್ ಬಿಲ್ ಕಡಿಮೆ ಆಗತ್ತೆ. ಏನೋ ಇದು ಒಂದಕ್ಕೊಂದಕ್ಕೆ ಅರ್ಥವಾಗದೆ ಮಾತಾಡ್ತಿದೀಯಲ್ಲ. ಅಪ್ಪ ರಾಜಕಾರ್ಯ ಮುಗಿಸ್ಕೊಂಡು ನಿಮ್ ಮಗ ಬಂದಿದಾರಲ್ಲ ಅವ್ರನ್ನ ಕೇಳಿ ಇಷ್ಟೊತ್ತು ಟೆಲಿಫೋನ್ ಅಲ್ಲಿ ಅವ್ರು ಯಾರ ಹತ್ರ ಮಾತಾಡ್ತಿದ್ರು ಅಂತ. ಇವರ ಪ್ರೇಮದ ಬಿಸಿ ಟೆಲಿಫೋನ್ ತಾಕಿ ಈಗ ಟೆಲಿಫೋನ್ ಅಲ್ಲಿ ಇಸ್ತ್ರಿ ಮಾಡಬಹುದು, ಅಷ್ಟು ಬಿಸಿ ಆಗಿದೆ. ಕೇಳಿ. ಅಶೋಕ್ ಅಪ್ಪ, ಏನು ಇವನು ಹೇಳ್ತಿರೋದು? ಅತ್ತಿಗೆ ಅಂತಾನೆ, ಕಮಿಷನರ್ ಅಂತಾನೆ? ಅದು ಏನು ಇಲ್ಲಪ್ಪ, ಎಲ್ಲ ಇವನ್ ಕಲ್ಪನೆ ಕತೆಯಪ್ಪ. ಎಲ್ಲೋ ಯಾವ್ದೋ ಫಂಕ್ಷನ್ ನಲ್ಲಿ ಕಮಿಷನರ್ ಮಗಳು ನೋಡಿದ್ನಂತೆ. ಆವತ್ತಿಂದ ನಾನು ಹಿಡ್ಕೊಂಡ್ಬಿಟ್ಟಿದ್ದಾನಪ್ಪ. ಅವಳಿಗೂ ನಿನಗೂ ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ, ನೀನೇ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾನಪ್ಪ. ಹೆಣ್ ಕೇಳಕ್ ಅಪ್ಪನ ಈಗಲೇ ತಕ್ಷಣ ಕಮಿಷನರ್ ಮನೆಗೆ ಕಳಿಸು, ಅವ್ರು ಖಂಡಿತ ಒಪ್ಕೋತಾರೆ ಅಂತ ನನ್ನ ಪ್ರಾಣ ಹಿಂಡ್ತಿದ್ದಾನಪ್ಪ. ಲೋ ಯಾಕೋ ಸುಳ್ಳು ಹೇಳ್ತಿದ್ಯಾ? ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಮೆತ್ತಾಗೆ ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ನನಗೆ ಫಿಟ್ಟಿಂಗ್ ಇಡ್ತಾ ಇದೀಯಾ? ಅಪ್ಪ ಅಪ್ಪ ಇವನ್ ಮಾತ್ ನಂಬೇಡಿ. ಇವನ್ ಇದಾನಲ್ಲ ನಿಮ್ಮ ಹಿರಿ ಮಗ, PALENANMAGA ಬಲ್ ನನ್ನ ಮಗ, ನನ್ನ ಅಡ್ಡ ಇಟ್ಕೊಂಡು ಇವನ್ ಪರ್ಸನಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಸ್ಯಾಂಕ್ಷನ್ ಮಾಡೋದು ಬಿಡೋದು ನಿಮ್ ಇಷ್ಟ, ಹೇಳ್ಬಿಟ್ಟಿದ್ದೀನಿ. ಯಾ ನನ್ನ ಮಕ್ಕಳ, ನೀವಿಬ್ರು ಎಷ್ಟೊಂದು ಬೆಳೆದು ಬಿಟ್ಟಿದ್ದೀರೋ. ನಾನೆಲ್ಲೋ ನೀವಿಬ್ರು ಚಡ್ಡಿ ಹಾಕೊಂಡು ಬೆಳಿತಿರೋ ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೆ. ಪ್ಯಾಂಟು ಪಂಚೆ ಹಾಕೊಳ್ಳೋಷ್ಟ್ರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಾ. ನಿಮ್ಮಿಬ್ರು ಬುದ್ಧಿನೂ ನನಗೆ ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಏನಣ್ಣ ಇದು? ಅಪ್ಪ ಏನು ಹೇಳಿದೆ ಹಾಗೆ ಹೊರಟೋದ್ರು? ಏನೋ ನೀನ್ ಮಾಡ್ತಿರೋ ಅವಸರ ನೋಡಿದ್ರೆ ನನಗಿಂತ ಮುಂಚೆ ನೀನೇ ಮದುವೆ ಮಾಡ್ಕೊಳ್ಳೋ ಹಾಗಿದೆ. ನಿನಗೂ ಸೆಟಪ್ ರೆಡಿ ಆಗಿರೋದ್ರಿಂದ ನನಗೂ ಅಂತ ಒತ್ತಿ ನನ್ನ ಕೇಳಬೇಕಾದ್ರೆ ನಿನಗೀಗಾಗಲೇ ಸೆಟಪ್ ರೆಡಿ ಆಗಿದೆ ಅಂತ ಒಪ್ಕೊಂಡು ಹಾಕ್ತಾನೆ. ನನಗೂ ಇದೆ ಕಾರಿಗೆ ತಕ್ಕ ಗೇರು. ಕಾರು ಗೇರು ಅದೇನ್ ಸರಿಯಾಗಿ ಹೇಳ. ಎಸ್, ಕಾರಿನ ಹಾಗಿರೋ ಗಂಡಸಿನ ಜೀವನಕ್ಕೆ ಹೆಂಡತಿ ಆದವಳು ಗೇರ್ ಇದ್ದಾಗ. ಆ ಗೇರ್ ಚೆನ್ನಾಗಿದ್ರೆ ಸಂಸಾರ ಸ್ಮೂತ್ ಮೂವ್ ಆಗುತ್ತೆ. ಇದು ನನ್ನ ಸಿದ್ಧಾಂತ. ಹೇಗೆ? ಅದ್ ಸರಿಯಪ್ಪ, ಆ ನಿನ್ನ ಗೇರ್ ಈಗ ಎಲ್ಲಿದೆ? ಕರೆಕ್ಟ್ ಆಗಿ ಈ ಟೈಮ್ ನಲ್ಲಿ ಬಾತ್ರೂಮ್ ನಲ್ಲಿ ಇರುತ್ತೆ. ಗುರು, ಒಂದೇ ಒಂದು ಲಕ್ಕಿ ಟಪರ್. ಸದ್ಯಕ್ಕೆ ಈ ಫೋಟೋ ಕೊಡ್ತೀನಿ, ಆಮೇಲೆ ಡೈರೆಕ್ಟ್ ಆಗಿ ನಿನ್ ಕೆನ್ನೆಗೆ. ಓಕೆ ತಾನೇ? ಹಾಲ್ ಬಂತು, ಹಾಲು ತಗೊಳ್ರವಾ. ಏನ್ರವ ಇನ್ನು ಆಯಿಲ್ ಡಬ್ದಲ್ಲಿ ಹಾಲು ಹಾಕಿಸ್ಕೊತಾ ಇದ್ದೀರಲ್ಲ, ಒಂದು ಸ್ಟೀಲ್ ಪಾತ್ರೆ ಕೊಂಡ್ಕೋಬಾರ್ದಾ? ಕೊಂಡ್ಕೊಳಕ್ಕೆ ನಮ್ಮ ಅಣ್ಣ ಬಿಟ್ರೆ ತಾನೆ. ಹಂಗಂದ್ರೆ ಆಯ್ತದ? ಕಾಲಕ್ ತಕ್ಕಂತೆ ನಿಮ್ಮ ಅಣ್ಣನ್ ಬದಲಾಯಿಸು ಪ್ರೀಮಿಯರ್ ಪದ್ಮಿನಿ. ಅದೇನದು ಪ್ರೀಮಿಯರ್ ಅಂತ ಕೊಸ್ರು? ಪದ್ಮಿನಿ ಅಂತ ಕರೆಯೋಕ್ಕಾಗಲ್ವಾ? ಆಗಲ್ಲಮ್ಮ. ಪ್ರೀಮಿಯರ್ ಪದ್ಮಿನಿ ಕಾರು ಮಾರ್ಕೆಟ್ಗೆ ಬರ್ತಿದ್ದ ಹಾಗೆ ನೀನ್ ಹುಟ್ಟಿದೆ ಅಂತ ಈ ನಿಮ್ಮಣ್ಣ ಮಾರಿಸ್ ಮೈನರ್ ಮೋಹನ್ ಆ ಸ್ಪೆಷಲ್ ಹೆಸರನ್ನ ನಿನಗಿಟ್ಟಿದ್ದಾನೆ. ಅದನ್ನು ಬದಲಾಯಿಸಕ್ಕಾಗತ್ತಾ? ಆಗಲ್ಲ. ಅದೇ ತರ ನನ್ನ ರೂಲ್ಸ್ ನಾನು ಬದಲಾಯಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಅಲ್ಲ ಬುದ್ಧಿ, ಹೆಣ್ಣುಡ್ಗಿ ಬೆಳೆದ್ ನಿಂತೋಳೆ ಅನ್ನೋ ಜ್ಞಾನ ಬೇಡ್ವಾ? ನಿಮ್ ತಂಗಿಗೆ ಒಂದ್ ಸೀರೆ ಆದ್ರೂ ಕೊಡ್ಸಕ್ಕಿಲ್ವಾ? ತಪ್ಪು ಹಾಲಮ್ಮ, ತಪ್ಪು. ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ಮಿಕ್ಕಿದ್ದನ್ನ ಮುಚ್ಚಿಡಬೇಕು. ಅಕಸ್ಮಾತ್ ಒಂದು ದಿನ ಅರಹೊಟ್ಟೆ ಆದ್ರೂ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಸುಮ್ಮನಿರ್ಬೇಕು. ಹಿಂದಿನ ದಿವಸ ಅರಹೊಟ್ಟೆ ಆಗಿರೋದನ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮಾರನೇ ದಿನ ಕಷ್ಟಪಟ್ಟು ದುಡಿಬೇಕು ಅನ್ನೋ ಛಲ ಬರುತ್ತೆ. ಅದೇ ನನ್ನ ರೂಲ್ಸು. ಬೇಕಾದ್ರೆ ಈ ಐಡಿಯಾನ್ ತಗೊಂಡೋಗಿ ನಿನ್ನ ಗಂಡನ ಕೊಟ್ಟು ನೋಡು, ಎಷ್ಟು ಬೇಗ ಶ್ರೀಮಂತರಾಗ್ತೀರಾ ಅಂತ. ಏನೇ ಪದ್ಮಿನಿ, ಹಾಲ್ನೋಳು ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ಲು. ನೀನ್ ಹೇಳೋ ರೂಲ್ಸ್ಗೆ ನಾನು ಯಾವತ್ತೋ ಮಾಯ ಆಗ್ಬಿಡ್ತಿದ್ದೆ. ಆದ್ರೆ ನೀನ್ ಒಂಟಿ ಆಗ್ಬಿಡ್ತೀಯ ಅಂತ ನಾನು ತಡ್ಕೊಂಡಿದ್ದೀನಿ. ಎಷ್ಟು ದಿವಸ ಇರ್ತೀಯ ಮಹಾ ನೀನು? ಒಂದಲ್ಲ ಒಂದಿನ ನಿನ್ ಕೈನ ಇನ್ನೊಬ್ಬನ ಕೈ ಮೇಲೆ ನಾ ಇಡ್ಲೇಬೇಕು. ಆಗ ಅವನು ಮೂಗ್ದಾರ ಹಾಕಿ ನಿನ್ನ ಎಳ್ಕೊಂಡು ಹೋಗ್ತಾನೆ. ನಾನು ಸೇರ್ಸಿಟ್ಟಿದ್ದನ್ನೆಲ್ಲ ನಿನ್ ಮದುವೆ ಖರ್ಚು ಮಾಡಿ
ನಿನ್ನ ಗಂಡನ ಮನೆಗೆ ಕಳಿಸಿದ್ಮೇಲೆ ನಾನು ಒಂಟಿ ತಾನೇ ಆಗ್ತೀನಿ. ಮದ್ವೆ ಮಾತು ಆಮೇಲೆ, ಮೊದ್ಲೀಗ ಹೊಟ್ಟೆ ಹಸಿತಿದೆ. ಆ?